ಮಕ್ಕಳಿಗೆ ಇಲ್ಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಉದಯ ಭಾನು ಕಲಾ ಸಂಘ ನೋಡಿ, ಉಚಿತ ವೈದ್ಯಕೀಯ ಸಲಹೆ, ಔಷಧೋಪಚಾರ, ಆರೋಗ್ಯ ಶಿಬಿರಗಳು. ಇಲ್ಲಿ ತುಂಬ ಕಣ್ಣಿನ ಪೊರೆ ಎಲ್ಲ ತೆಗಿಳ್ತಾರೆ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ. ನೀವು ರಾಮಕೃಷ್ಣ ಆಶ್ರಮದಿಂದ ಬಂದರೆ ಈ ಕಡೆ ಹತ್ರ ಆಗುತ್ತೆ. ಇದು ಗವಿಗಂಗಾಧರೇಶ್ವರ ದೇವಸ್ಥಾನ. ಇದು ಎಲ್ಲ ಗವಿಗಂಗಾಧರೇಶ್ವರ ದೇವಸ್ಥಾನ ತುಂಬ ಹತ್ರ ಇದೆ. ಬನ್ನಿ ಇವಾಗ ಒಳಗೋಗೋಣ. ನೋಡಿ ಏನೇನು ಯಾವ್ಯಾವ ಡೇಟಲ್ಲಿ ಏನೇನು ಮಾಡ್ತಾರೆ ಅಂತ ಇದೆ. ಬನ್ನಿ ಒಳಗೋಗೋಣ. ಬನ್ನಿ ನೋಡಿ. ಅವ್ರನ್ನ ಕೇಳಿದೆ ಒಂದು ವಿಡಿಯೋ ಮಾಡ್ಬೋದಾ ಅಂದೆ. ಖಂಡಿತ ಮಾಡಿ ಅಂತ ಹೇಳಿದ್ರು. 4 ಜನಕ್ಕೆ ಉಪಯೋಗ ಆಗಲಿ ಅಂತ. ಬರೀ ಆರೋಗ್ಯ ಶಿಬಿರ ಅಲ್ಲ, ವಿಡಿಯೋ ಎಡಿಟಿಂಗ್ದು ಕ್ಲಾಸಸ್ ಇದೆ, ಕಂಪ್ಯೂಟರ್ ಕ್ಲಾಸ್ ಇದೆ, ಹೊಲಿಗೆ ತರಬೇತಿ ಕ್ಲಾಸ್ ಇದೆ, ಪ್ರತಿಯೊಂದು ಕ್ಲಾಸ್ ಇದೆ. ಇವಾಗ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಏನಾದರೂ ಅವಕಾಶ ಕೊಡ್ತೀರಾ ರಮ್ಯಾ? ಮೇಡಮ್ ಒಂದು ನಿಮಿಷ. ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲಿ ಉಪಸ್ಥಿತಿಯಲ್ಲಿಲ್ಲ. ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ. ಅವ್ರು ಒಪ್ಪಿಗೆ ಕೊಟ್ಟರೆ ನಾನು ಖಂಡಿತ ಕೇಳಿ ನೋಡಮ್ಮ. ಒಪ್ಪಿಗೆ ಕೊಟ್ಟಿದ್ದಾರಾ? ತೋರಿಸ್ತೀಯಮ್ಮ? ಥ್ಯಾಂಕ್ಸ್ ಅಮ್ಮ. ಕ್ಲಾಸ್ ನಡಿ. ಥ್ಯಾಂಕ್ಸ್ ಅಪ್ಪ. ಇವರೆಲ್ಲ ಕ್ಲಾಸಿಗೆ ಬಂದಿರೋದು. ಏನು ಕ್ಲಾಸ್ ಅಮ್ಮ? SLC ಮತ್ತು ಸೆಕೆಂಡ್ PUC, ಕಾಮರ್ಸು, ಸೈನ್ಸು, ಆರ್ಟ್ಸು ಎಲ್ಲ ತರಗತಿಗಳಿಗೂ ಫ್ರೀ ಕೋಚಿಂಗ್ ಕ್ಲಾಸ್. ಫ್ರೀ ಕೋಚಿಂಗು. ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋವಂಥವ್ರು ಈಗ 20,000-30,000 ಕೊಟ್ಟು ಕಲಿಯೋದಕ್ಕೆ ಆಗಲ್ಲ. ಹೌದು. ಅವ್ರಿಗೆ ಬರೀ ನಾವು ಫ್ರೀ ಕ್ಲಾಸಸ್ ಮಾಡ್ತಿದ್ವಿ. ಅದು 1981ರಿಂದ ಇಲ್ಲಿಯವರೆಗೂ ಈ ಸಂಘ ಸ್ಥಾಪನೆ ಆದಾಗಿಂದನೂ ನಡೆಸ್ಕೊಂಡ್ಬರ್ತಾ ಇರೋದು. ಮಕ್ಕಳಿಗೋಸ್ಕರನೇ ಇದು ಉಚಿತವಾಗಿ. ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ, ಖುಷಿ ಆಯಿತು. ಮಾತಾಡ್ಸ್ಬೋದು ಅವ್ರನ್ನ? ಖಂಡಿತ ಮೇಡಮ್, ಮಾತಾಡ್ಸಿ. ಮಕ್ಕಳ ನಮಸ್ಕಾರ. ಮಕ್ಕಳ, ನಂದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ಎಷ್ಟು ದಿವಸದಿಂದ ಕ್ಲಾಸಿಗೆ ಬರ್ತಾ ಇದ್ದೀರಾ? ನೀವೇನು ಓದ್ತಾ ಇದ್ದೀರಾ? ಸೆಕೆಂಡ್ PU ಓದ್ತಾ ಇದ್ದೀರಾ. ಚೆನ್ನಾಗಿ ಹೇಳ್ಕೊಡ್ತಾರ ಕ್ಲಾಸು? ಎಷ್ಟು ಟೈಮಿಂಗ್ಸ್ ಏನಿರುತ್ತೆ? ಎಷ್ಟು ದಿನ ಇರುತ್ತೆ? ಜೋರಾಗಿ ಮಾತಾಡ್ರಿ. ತಿಂಡಿ ತಿಂದಿಲ್ವಾ? ಬೆಳಗ್ಗೆ 5:30ಇಂದ 7, ಸಂಜೆ 5:30ಇಂದ 7:30. ಹಾಂ, ಡೈಲಿ ಇರುತ್ತೆ. ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ 10:30, ಸಂಜೆ ಮಾತ್ರ 5:30ಇಂದ 7:30. ಚೆನ್ನಾಗಿ ಹೇಳ್ಕೊಡ್ತಾರ, ಅರ್ಥ ಆಗತ್ತಾ? ಮಸ್ತಾಗಿ ಹೇಳ್ಕೊಡ್ತಾರ. ವಾವ್, ಖುಷಿ ಆಯಿತು. ಎಲ್ಲರೂ ನೋಡಿ ಎಷ್ಟೆಷ್ಟೋ ಫೀಸ್ ಕೊಟ್ಟು ಕಲಿತಾರಲ್ವಾ. ಇದು ಫ್ರೀ ಮಾಡಿರೋದು ಎಷ್ಟು ಎಲ್ರಿಗೂ ಅನುಕೂಲ ಆಗುತ್ತಲ್ವಪ್ಪ. ಥ್ಯಾಂಕ್ಸ್ ಅಪ್ಪ ಮಾತಾಡಿದ್ದಕ್ಕೆ. ಚೆನ್ನಾಗಿ ಓದಿ ಮಕ್ಕಳ. ನೋಡಿ ಮಕ್ಕಳನ್ನೆಲ್ಲ ಮಾತಾಡಿಸ್ದೆ, ಎಲ್ರಿಗೂ ಖುಷಿ ಆಗೋಯ್ತು ಮಕ್ಕಳಿಗೆ. ಈಗ ಒಳಗೋಗೋಣ. ಇಲ್ಲಿ ಇನ್ನೂ ಅವ್ರದ್ದು ಬರೀ ಇದು ಪಾಠ ಹೇಳ್ಕೊಡೋದಲ್ಲದೆ ನೋಡಿ ಏನೇನಿದೆ ಅಂತ ನೋಡಿ. ನಾನು ಹೇಳಿದ್ನಲ್ಲ, ಉದಯ ಭಾನು ಕಲಾ ಸಂಘ ಉಚಿತ ವೈದ್ಯಕೀಯ ಸಲಹೆ, ಔಷಧೋಪಚಾರ 2024-25 ಏನೇನು ಮಾಡ್ತಾರೆ ವರ್ಷ ಪೂರ್ತಿ ನೋಡಿ. 2024-25 ಏನೇನು ಮಾಡ್ತಾರೆ ಇವರು ನೋಡಿ. ಕಣ್ಣಿನ ಪೊರೆಗೆ ಪರಿಹಾರ, ಉಚಿತ ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸೆ. ಅವ್ರ ಹತ್ರನೇ ಮಾತಾಡೋಣ. ಡಾಕ್ಟರ್ MV ಶಶಿಧರ್ ಅವರಿಂದ ಉಚಿತ ದಂತ ತಪಾಸಣಾ ಶಿಬಿರ. ಅಮ್ಮ ಇದೆಲ್ಲ ಫ್ರೀನಾ? ಹೌದು. ಯಾವ ಹಾಸ್ಪಿಟ್ಲಿಂದ ಡಾಕ್ಟ್ರು ಬರ್ತಾರೆ? ನಾರಾಯಣ ನೇತ್ರಾಲಯ, ರಾಜಾಜಿನಗರಿಂದ ಬಂದು ಇಲ್ಲಿ ಕ್ಯಾಂಪ್ ಮಾಡ್ತಾರೆ. ಒಳ್ಳೊಳ್ಳೆ. 2ನೇ ಭಾನುವಾರ 4ನೇ ಭಾನುವಾರ ಕ್ಯಾಂಪ್ ಇರುತ್ತೆ. ಈ ಕ್ಯಾಂಪಲ್ಲಿ ಒಂದು ಸಲಿಗೆ 150 ಜನ ತೋರಿಸ್ಬೋದು. ಅಷ್ಟು ಜನಕ್ಕೂ ಪೊರೆ ಇದ್ರೆ ಪೊರೆ ತೆಗೆಯೋದೆಲ್ಲ ಫ್ರೀ ಆಪರೇಷನ್. ಮತ್ತು ಇದು ನಾವು ಕೊಡ್ತಿರೋ ಚಾರ್ಟ್ ಏನಿದೆ, ಹೆಲ್ತು, ಎಜುಕೇಷನ್ನು, ಕಂಪ್ಯೂಟರ್ ಕ್ಲಾಸು, ಸುಗಮ ಸಂಗೀತ, ಚಿತ್ರಕಲೆ, ಭರತನಾಟ್ಯ, ಫುಲ್ ಎಲ್ಲಾದರೂ ಡೀಟೇಲ್ ಇದೆ. ಅದು 1 ವರ್ಷದ ಚಾರ್ಟು ನಾವು ಒಂದೇ ಸಲ ಪ್ರಿಂಟ್ ಹಾಕ್ತೀವಿ. ಅಂದರೆ ಏಪ್ರಿಲ್ 1 ಸ್ಟಾರ್ಟ್ ಆದರೆ ನೆಕ್ಸ್ಟ್ ಇಯರ್ ಮಾರ್ಚ್ 31ವರೆಗೂ ನಾವೇನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದ್ರ ಪೂರ್ತಿ ಡೀಟೇಲ್ ಇದ್ರೊಳಗಿರುತ್ತೆ ನೋಡಿ. ನನಗೆ ತುಂಬ ಇದೇನು ಇಷ್ಟ ಆಯಿತು ಅಂದರೆ ಎಲ್ಲ ಡೇಟಲ್ಲೂ ಯಾವ್ಯಾವ ಡೇಟಲ್ಲಿ ಏನೇನು ಮಾಡ್ತಾರೆ ಅಂತ ನೋಡಿ. ನಾನು ಇದನ್ನು ನಿಧಾನವಾಗಿ ನಾನು ಹೋಗಿ ಹೇಳ್ತೀನಿ ಮನೇಲಿ ಯಾವ್ಯಾವ ಡೇಟ್ ಅಂತ. ನೀವು ನೋಡ್ಕೊಳ್ಳಿ. ನಾನು ನಿಧಾನವಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡಿ, ನನಗಿದು ತುಂಬ ಇಷ್ಟ ಆಯಿತು ವೀಡಿಯೋ ಎಡಿಟಿಂಗು. ಯಾಕಂದರೆ ನಮ್ಮದು ಯೂಟ್ಯೂಬರ್ಗೆ ಇದು ಬೇಕೇ ಬೇಕು. ಇದು 2 ತಿಂಗಳಾಗ್ಬೋದಂತೆ, 3 ತಿಂಗಳಾಗ್ಬೋದಂತೆ, 2.5 ತಿಂಗಳಾಗ್ಬೋದು. ನಾವು ಹೆಂಗೆ ಕಲಿತೀವಿ ಆ ಥರ. ಬರೀ 2,000 ರೂಪಾಯಿ ಅಂತೆ. ಫಸ್ಟು ಒಂದು ಸರಿ 2,000 ರೂಪಾಯಿ ಕೊಟ್ಬಿಟ್ರೆ ನಾವು
ಅದನ್ನು ನಮಗೆ ಫ್ರೀಯಾಗಿ ಹೇಳ್ಕೊಡ್ತಾರಂತೆ. ವಿಡಿಯೋ ಎಡಿಟಿಂಗ್ ಕೋರ್ಸು VC ಅಂತ ನೋಡಿ, ಪ್ರತಿಯೊಂದು ಇದೆ. ಇದಕ್ಕೆಲ್ಲ ಸ್ವಲ್ಪ ಚಾರ್ಜ್ ಮಾಡ್ತಾರೆ, ತುಂಬ ಚಾರ್ಜ್ ಇಲ್ಲ ಅಲ್ಲಮ್ಮ? ಹಾಂ, ಕೋರ್ಸಿಗೆ ಮಾತ್ರ ಚಾರ್ಜ್ ಇರೋದು, ಎಕ್ಸ್ಟ್ರಾ ಫೀಸ್ ಏನಿಲ್ಲಮ್ಮ. ಫೇಲ್ ಅಥವಾ ಪಾಸ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳು ಒಂದು ಕಂಪ್ಯೂಟರ್ ನಾಲೆಡ್ಜ್ ತಿಳ್ಕೊಂಡ್ರು ಅಂದರೆ ಒಂದು ಸಣ್ಣ ಕಂಪ್ನಿಲಿ ಉದ್ಯೋಗಕ್ಕೆ ಅವ್ರಿಗೆ ಮುಂದಿನ ಜೀವನಕ್ಕೆ ಅವಕಾಶ ಹೇಳ್ಕೊಡ್ಬೇಕು ಅಂತಲೇ ಕಂಪ್ಯೂಟರ್ ಕ್ಲಾಸ್ ಮಾಡಿ. ಹೊರಗಡೆ ಇರೋ ಪ್ರೈವೇಟ್ ಕಂಪ್ನಿಗಳಲ್ಲಿ ಇದೇ ಕಂಪ್ಯೂಟರ್ ತಿಂಗಳು 3,000 ತಗೊಂಡು 2 ತಿಂಗಳು ಆಗೋ ಕೋರ್ಸ್ನ 3 ತಿಂಗಳು ಮಾಡಿ ಅದೇ 9,000 10,000 ಸಂಪಾದನೆ ಮಾಡ್ತಾರೆ. ಆದರೆ ನಮ್ಮ ಸಂಘದ ಉದ್ದೇಶ ಒಂದೇ, ಬಡವ್ರಿಗೆ ಉಪಯೋಗ ಆಗಬೇಕು, ಸಮಾಜ ಸೇವೆ ಸಲ್ಲಿಸಬೇಕು ಅನ್ನೋದೇ ಸಂಘದ ಉದ್ದೇಶ ಇರೋದ್ರಿಂದ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಮ್ಮ. ಖಂಡಿತ ಹೌದಮ್ಮ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನೋಡಿ, ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ದಯವಿಟ್ಟು ಈ ಬೆಂಗಳೂರಲ್ಲಿ ಹತ್ರ ಇರೋರು, ಯಾಕಂದರೆ ಪ್ರತಿಯೊಂದು ಸಂಜೆ ಇರುತ್ತಂತೆ ಕ್ಲಾಸ್ ಅಲ್ವಮ್ಮ? ಹೌದು, ಎಜುಕೇಷನ್ ಕಂಪ್ಯೂಟರ್ ಕ್ಲಾಸು ಮತ್ತು ಉಚಿತ ಉಪನ್ಯಾಸ ತರಗತಿಗಳ ಕ್ಲಾಸು, ಸಂಗೀತ, ಭರತನಾಟ್ಯ, ಚಿತ್ರಕಲೆ, ಟೈಲರಿಂಗ್ ಕ್ಲಾಸು ಎಲ್ಲ ಸಂಜೆ ಇರುತ್ತೆ. ನಮ್ಮಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತೀವಿ. ಕೋರ್ಸ್ಗೆ ಫೀಸ್ ಇಲ್ಲ, ಬರೀ ಮಂತ್ಲಿ ಫೀಸು, ಸ್ಟಡಿ ಮೆಟೀರಿಯಲ್ ನಾವೇ ಕೊಡ್ತೀವಿ. ಅದಕ್ಕೆ ಮಾತ್ರ 250 ಪೇ ಮಾಡಬೇಕು ತಿಂಗಳಿಗೆ. ಇವರೇ ಮೆಟೀರಿಯಲ್ ಎಲ್ಲ ನೀವೇ ನಮ್ಮದೇ ಕೊಡ್ತೀವಿ. ಮಿಷಿನ್ ಎಲ್ಲ ಇಲ್ಲೇ 30 ಸಿಸ್ಟಮ್ ಇದೆ, 20 ಟೈಲರಿಂಗ್ ಮಿಷಿನ್ ಇದೆ. ಇಲ್ಲಿ ಮೇಲ ಎಲ್ಲ ಸೌಲಭ್ಯನೂ ಇದೆ ಮೇಡಮ್. ಒಂದು ವಿಡಿಯೋ ಮಾಡ್ಕೊಂಡು ಹಾಕಿ ಮಿಷಿನ್ ಎಲ್ಲ ತೋರಿಸ್ತೀರಾ ಅಮ್ಮ? ಖಂಡಿತ ತೋರಿಸ್ತೀವಿ ನೋಡಿ. ಕ್ಲಾಸ್ ಆಗಿರೋದು ಫೋಟೋ ಕಳಿಸಿ ಅಂದ್ರೆ ಇಲ್ಲ, ಕಳಿಸಿ, ನಂಬರ್ ಕಳಿಸ್ತೀನಿ. ಅದು ನಂಬರ್ ಕೊಡ್ತೀನಿ, ಅದಕ್ಕೆ ಕಳಿಸಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯ್ತಮ್ಮ. ಯಾಕಂದರೆ ಎಲ್ರಿಗೂ ಸಾವಿರಾರು ರೂಪಾಯಿ ಕೊಟ್ಟು ನಾವು ಕಲಿಯೋಕ್ಕಾಗಲ್ಲ. ನಾವು ಡೈಲಿ ಡಾಕ್ಟರ್ಸ್ ಬರ್ತಾರೆ. ಈಗ ವಯಸ್ಸಾದಂಥ ತಂದೆ ತಾಯಿಗೆ BP, ಶುಗರು ಈ ಥರ ಎಲ್ಲ ಇರುತ್ತೆ. ಅವರು ದುಡ್ಡು ಕೊಟ್ಟು ಮಾತ್ರೆ ತಗೊಳ್ಳೋಕ್ಕಾಗಲ್ಲ. ಅಂಥವ್ರಿಗೆ ಫ್ರೀ ಮೆಡಿಸನ್ ಅನ್ನೋ ಸಂಸ್ಥೆ ಕಡೆಯಿಂದ ನಮ್ಮಲ್ಲಿ ಫ್ರೀ ಮೆಡಿಸನ್ ಕೊಡ್ತಾರೆ. ಪ್ರತಿ ದಿನಕ್ಕೆ 10 ರಿಂದ 15 ಜನ ಪೇಷಂಟ್ ಬರ್ತಾರೆ. ಅವ್ರಿಗೆ ಉಚಿತವಾಗಿ ಮಾತ್ರೆ ಔಷಧಿ ಎಲ್ಲ ಕೊಡ್ತೀವಿ. ಮತ್ತೆ SS ಸ್ಪರ್ಶ ಆಸ್ಪತ್ರೆ, ನಾರಾಯಣ ನೇತ್ರಾಲಯ, ರಾಜರಾಜೇಶ್ವರಿ ನಗರ, ಅಲ್ಲಿಂದ ಎಕೋ, ECG, BP, ಶುಗರು ಇದೆಲ್ಲ ಚೆಕ್ ಮಾಡ್ತಾರೆ. ಇದಕ್ಕೆ ಯಾವುದೇ ಥರ ದುಡ್ಡಿಲ್ಲ, ಫ್ರೀ ಚೆಕಪ್. ಇದು ಅಷ್ಟೇ, ಕ್ಯಾನ್ಸರ್ ಚೆಕಪ್ ಆಸ್ಪತ್ರೆ, ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಚೆಕಪ್ ಮಾಡ್ತಾರೆ. ಅವರು ಔಷಧಿ ಮತ್ತೆ ಸಜೆಷನ್ ಎಲ್ಲ ಕೊಡ್ತಾರೆ. ಅದಕ್ಕೂ ಯಾವುದೇ ಥರ ಮೆಡಿಸಿನ್ ಇರೋದಿಲ್ಲ. ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಅಮ್ಮ ಇದು. ಅಮ್ಮ ಅಲ್ಲಿ ಮೇಲೆ ತೋರಿಸ್ತೀರಾ ನೋಡಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನನಗೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಯಾರು ಈ ವಿಡಿಯೋನ ಮಿಸ್ ಮಾಡಬೇಡಿ. ಸಂಡೇನೂ ರಜಾ ಇತ್ತು, ಹಾಫ್ ಡೇ ಅಂತೆ. ಮಧ್ಯಾಹ್ನ ಸಂಜೆನಮ್ಮ? ಬೆಳಗ್ಗೆ ಆಗಿ ಕ್ಲೋಸ್ ಆಗಿದೆ. ನನಗೋಸ್ಕರ ಪಾಪ ಬೀಗ ತೆಗೆದು ತೋರಿಸ್ತಾ ಇದ್ದಾರೆ ನೋಡಿ. ಕ್ಲಾಸ್ ಎಲ್ಲ ಮುಗ್ದಿದ್ರು ಎಷ್ಟು ನೀಟಾಗಿ ಹೇಗೆ ಇಟ್ಕೊಂಡಿದ್ದಾರೆ ನೋಡಿ. ನಿಜವಾಗ್ಲೂ ತುಂಬ ಖುಷಿ ಆಯ್ತು. ನಿಜವಾಗ್ಲೂ ನಾವು ಬೆಂಗಳೂರಲ್ಲಿ ನಾನು ಹುಟ್ಟಿ ಬೆಳೆದಿದ್ರು ನನಗೆ ಈ ಥರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ತುಂಬ ಕ್ಲೀನಾಗಿದೆಯಮ್ಮ. ಬೆಳಗ್ಗೆ ಆಗಿದೆ ಕ್ಲಾಸ್ ಅಂತ ಅನಿಸೋದೇ ಇಲ್ಲ, ಅಷ್ಟು ನೀಟಾಗಿದೆ. ಮತ್ತು ನೋಡಿ, ಎಲ್ಲ ಥರದ್ದು ಕನಸಿಗೆ ಸಾವಿರದ ಬಲದುಂಬಿ ಜೊತೆಯಾದವರು ಅಂತ. ನಿಜವಾಗ್ಲೂ ನಾನು ಹುಟ್ಟಿ ಬೆಳೆದಿರೋ ಚಾಮರಾಜಪೇಟೆ ಅಮ್ಮ, ಆದರೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಹಿಂಗಿದೆ ಅಂತ ಹೇಳಿ. ಹಾಂ, ಈ ಜಾಗ ಉಳಿಸ್ಕೊಳಕ್ಕೆ ಅವರು ಮೇನ್ ಕಾರಣ. ನೋಡಿ, ಹೇಗಲು ಹೆಜ್ಜೆ ಜೊತೆಗೂಡಿದವರು ಅಂತೆ. ಅದು ಬರ್ತಿರೋದು ಚೆನ್ನಾಗಿದೆ. ಮತ್ತು ಇದೆಲ್ಲ ಇಲ್ಲೇ ನಡೆದಿರೋದು ನೋಡಿ. ಉದಯ ಭಾನು ಕಲಾ ಸಂಘ ನೋಡಿ, ಇಲ್ಲೇ ನಡೆದಿರೋದು ಇದೆಲ್ಲ. ಪ್ರತಿಯೊಂದು ಅವ್ರು ಏನೇನು ಕಾರ್ಯಕ್ರಮ ಮಾಡಿದ್ದಾರೆ ಅದರದ್ದೆಲ್ಲ ಒಂದೊಂದು ಸಣ್ಣ ಪಿಕ್ಚರ್ ಹಾಕಿದ್ದಾರೆ. ದಯವಿಟ್ಟು ನಾನು ಹೇಳ್ತೀನಿ, ಯಾವುದಾದ್ರೂ ಹೆಣ್ಣುಮಕ್ಕಳಿಗೆ ಟೈಲರಿಂಗ್ ಕಲಿತ್ರೆ ಎಷ್ಟು ಉಪಯೋಗಕ್ಕೆ ಬರುತ್ತೆ. ನಾನು ಹೇಳಿದ್ದೀನಿ, 25 ವರ್ಷ ನಾನು ಟೈಲರಿಂಗ್ ಮಾಡಿ ನಾನು ಜೀವನ ಮಾಡಿದ್ದೀನಿ. ಪ್ರತಿಯೊಂದು ಉಪಕಾರ ಆಗುತ್ತೆ. ಏನೋ ಒಂದು ಕಲಿತ್ರೆ ಒಂದಲ್ಲ ಒಂದು ಟೈಮಲ್ಲಿ ಅದು ನಮಗೆ ಒಂದೇ ಬರುತ್ತೆ. ನನಗಂತೂ ನಿಜ ಹೇಳ್ತೀನಿ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಷ್ಟು ಎಲ್ಲೂ ನೋಡಿ, ಇದು ಟೈಲರಿಂಗ್ದು ಗೊತ್ತಾಗತ್ತೆ. ನಾನು 20 ವರ್ಷ ಕುಚ್ಚು, ವಾವ್ ನೋಡಿ, ಬಲ್ಗಾಲ್ ಇಟ್ಕೊಂಡೆ ಒಳಗೆ ಬಂದೆ. ತುಂಬ ಚೆನ್ನಾಗಿದೆಯಮ್ಮ. ಬರ್ತಾರಮ್ಮ ಜನ? ಎಲ್ಲ ಫುಲ್ ತುಂಬ 2 ಬ್ಯಾಚು ಬರ್ತಾರೆ. 50 ಜನ ಬರ್ತಾರೆ.
ನಿಜ 2 ಬ್ಯಾಚ್ ಮಾಡ್ತಾರಂತೆ, 2 ಬ್ಯಾಚಲ್ಲೂ 50 ಜನ ಬರ್ತಾರಂತೆ ನೋಡಿ. ಇವರೇ ಮೆಟೀರಿಯಲ್ ಎಲ್ಲ ಕೊಡ್ತಾರೆ, ಬರೀ 250 ರೂಪಾಯಿ ತಿಂಗಳಿಗೆ ಅಂತ ಅಂದರೆ ಖಂಡಿತ ಇಲ್ಲಿ ಮಿಸ್ ಬರ್ತಾರಲ್ವ ಹೇಳ್ಕೊಡೋದಕ್ಕೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಸ್ಟಾರ್ಟಿಂಗ್ ಎಮ್ಮಿಂಗಿಂದ ಹಿಡಿದು ಹೌದು ಎಲ್ಲ ಹೇಳ್ಕೊಡ್ತಾರೆ. ಸೂಜಿ ಹಿಡಿಯೋಕ್ಕೆ ಹೌದೌದು, ನಾನು ಇವಾಗ ಅದೇ ಕೇಳಬೇಕು ಅಂದ್ಕೊಂಡೆ, ಯಾಕಂದರೆ ಒಬ್ರೊಬ್ರಿಗೆ ಏನೂ ಬರಲ್ಲ ಮೇಡಮ್. ಅಂಥವ್ರದ್ದು ಅನುಭವನೂ ಬೇಕಂದರೆ ನಿಮಗೆ ಹೇಳ್ತೀನಿ ಮೇಡಮ್. ಇದೊಂಚೂರು ಈಗ ಇಟ್ಕೊಳ್ಳಿ ನೋಡಿ. 2 ಬ್ಯಾಚ್ ಮಾಡ್ತಾರಂತೆ, ಎಷ್ಟು ಚೆನ್ನಾಗಿದೆ ಮಿಷಿನ್ಗಳು, ಎಲ್ಲ ಹೊಸ ಮಿಷಿನು. ಹಳೆ ಮಿಷಿನು ಯಾವುದೂ ಇಲ್ಲ. ನಾನು ಕಲ್ತಿರೋ ಕ್ಲಾಸಲ್ಲಿ ಹಳೆ ಮಿಷಿನು 3 ಹೊತ್ತು ರಿಪೇರಿ. ನಿಜ ಹೇಳ್ತಾ ಇದ್ದೀನಿ, ರಿಪೇರಿ ನಾನು ದುಡ್ಡು ಕೊಟ್ಟು ಕಲ್ತಿದ್ದು ರಿಪೇರಿ ಅಂತ ಇರೋದು. ಇಲ್ಲಿ ಬರೀ 250 ರೂಪಾಯಿ ಅಂತೆ ತಿಂಗಳಿಗೆ. ಅದು ಮೆಟೀರಿಯಲ್ ಎಲ್ಲ ಇವರೇ ಕೊಡ್ತಾರೆ, ನಾವೇನು ಅದನ್ನು ತರಬೇಕು ಇದನ್ನು ತರಬೇಕು ಅಂತ ಏನೂ ಇಲ್ಲ. ಅಷ್ಟು ಇರಬೇಕಾದ್ರೆ 2 ಬ್ಯಾಚ್ ಮಾಡ್ತಾರೆ. ಅದು 1 ಬ್ಯಾಚಿಗೆ 50 ಜನ ಹೆಣ್ಮಕ್ಳು ಬರ್ತಾರಂತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಹೆಣ್ಮಕ್ಳಿಗೆ, ಇಲ್ಲ ಅಂತ ಅಲ್ಲ, ಎಲ್ಲಾದರೂ ಸರಿ ನೀವು ಟೈಲರಿಂಗ್ ಕಲೀರಿ. ಒಂದಿನ ಅಲ್ಲ ಒಂದಿನ ನಿಮ್ಮ ಕೈ ಹಿಡಿಯುತ್ತೆ ಅದು. ಯಾಕಂದರೆ 25 ವರ್ಷ ನಾನು ಕುಚ್ಚಾಕಿ ನಾನು ಜೀವನ ಮಾಡಿದ್ದೀನಿ, ಜಿಗ್ಜಾಗ್ ಫಾಲ್ ಮಾಡಿ ಜೀವನ ಮಾಡಿದ್ದೀನಿ. ಇದು ನನಗೆ ನನ್ನ ಹತ್ರ ಇದೇ ಮಿಷಿನ್ ಅಂತ ಹೇಳಿದ್ದೀನಿ, ಅದು ನಾನು ಹೋಗೋವರೆಗೂ ನನ್ನ ಜೊತೆಲಿ ಇರುತ್ತೆ. ಮಿಷಿನ್ ಅಂದರೆ ಏನೋ ಒಂದು ನನಗೆ ಪ್ರೀತಿ, ನನಗೆ ಯಾಕಂದ್ರೆ ನನಗೆ ಅನ್ನ ಕೊಟ್ಟಿದೆ. ಹಾಗಾಗಿ ದಯವಿಟ್ಟು ಕಲೀರಿ. ಹೆಣ್ಮಕ್ಳು ಕಲ್ತ್ರೆ ಒಂದಲ್ಲ ಒಂದಿನ ಉಪಯೋಗ ಬರುತ್ತೆ. ನೀವು ಬರೀ ಒಂದು ಜಿಗ್ಜಾಗು ಫಾಲ್ ಎಮ್ಮಿಂಗ್ ಮಾಡಿದ್ರೇ ಟೈಲರ್ ಅಂಗಡಿಯಿಂದ ತಂದು ನೀವು ಬ್ಲೌಸು ಜಿಗ್ಜಾಗು ಫಾಲ್ ಎಮ್ಮಿಂಗ್ ಮಾಡಿದ್ರೆ ಅದರಲ್ಲೇ ದುಡಿಬೋದು. ಅಷ್ಟು ಒಂದು ಎಮ್ಮಿಂಗು ಒಂದು ಟೈಲರಿಂಗ್ ಕಲಿತ್ರೆ, ಹೊಲಿಗೆ ಕಲಿತ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಯಾರಿಗೂ ಅವಲಂಬನೆ ಆಗದೆ ಸ್ವಾವಲಂಬನೆ ಆಗಿ ಬದುಕ್ಬೋದು ನೀವು, ಅಲ್ವಮ್ಮ? ಖಂಡಿತ ಮೇಡಮ್. ನಿಜವಾಗ್ಲೂ ಇವರು ಅಷ್ಟೇ, ರಮ್ಯಾ ಅಂತ ಇವ್ರ ಹೆಸರು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲಮ್ಮ ನನಗೆ. ಏನಮ್ಮ? ನಾಗರತ್ನ ಅಂತ ಅವ್ರ ಹೆಸರು. ಇವರು ರಮ್ಯಾ ಅಂತ. ನಿಜವಾಗಿ ತುಂಬ ಚೆನ್ನಾಗಿ ಮಾತಾಡಿಸಿ ತುಂಬ ಪ್ರತಿಯೊಂದು ನನಗೆ ತೋರಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ಇದನ್ನೆಲ್ಲ ಉಪಯೋಗ ಪಡ್ಕೊಳ್ಳಿ. 1000 ರೂಪಾಯಿ ನಮ್ಮ ಮಕ್ಕಳನ್ನ ಓದ್ಸೋಕ್ಕಾಗ್ತಿಲ್ಲ, ಕಂಪ್ಯೂಟರ್ ಕ್ಲಾಸಿಗೆ ಕಳ್ಸೋಕ್ಕಾಗ್ತಾ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಬಡವರು ಅನ್ನೋರು ದಯವಿಟ್ಟು ಇಲ್ಲೊಂದು ಸರಿ ಭೇಟಿ ಕೊಡಿ. ನೀವು ಅಲ್ಲಿ ಒಳಗಮ್ಮ ಅಲ್ಲೇ ನೀವು ಹಾಂ, ಅಲ್ಲಿ ಲೈಬ್ರರಿ ಇದೆ. ನಮ್ಮದೇ 106 ಪ್ರಕಟಣೆ ಇದೆ. ಓ, ಬೆಂಗಳೂರು ದರ್ಶನ ಅಂತ ಹೆಸರು ಕೇಳಿದ್ದೀವಿ. ಹಾಂ ಹೌದು, ಕೇಳಿದ್ದೀನಮ್ಮ. ನೋಡಿ, ಸರಸ್ವತಿ ಭಂಡಾರ ನೆಲಮನೆ ಸಭಾಂಗಣ ಉದಯಭಾನು ಕಲಾ ಸಂಘ ಸಾರ್ವಜನಿಕ ಗ್ರಂಥಾಲಯ ವಾಚನಾಲಯ. ನೋಡಿ, ಬಲಗಾಲ ಇಟ್ಕೊಂಡು ಒಳಗೆ ಹೋಗೋಣ. ಓ, ಮೇಲೆ ಹೋಗೋದಕ್ಕೆ ಲಿಫ್ಟ್ ಎಲ್ಲ ಇದೆಯಾ ಇಲ್ಲಿ? ತುಂಬ ಅನುಕೂಲವಾಗಿ ಚೆನ್ನಾಗಿ ಮಾಡಿದ್ದಾರಮ್ಮ. 3 ವ್ಯಾಲ್ಯೂಮ್ ಇದೆ. ಹಾಂ, 3 ವ್ಯಾಲ್ಯೂಮ್ ಸೇರಿ 7.5 kg ಇದೆ. 7.5 kg. ಓ, ಅದು ಇದು 3 ದರ್ಶನ ಅಂತ ಹೇಳಿ ಬೆಂಗಳೂರು ಬಗ್ಗೆನೇ ಪೂರ್ತಿ ಇತಿಹಾಸ ಇದ್ರೊಳಗಿದೆ. ಓ, ಇವರೇ ಮಾಡಿ ನೋಡಿ, ಉದಯಭಾನು ಕಲಾಮಂದಿರ ಅವ್ರ ಕಲಾ ಸಂಘ ಅವ್ರ ಕಡೆಯಿಂದ ಇದು 3 ಬುಕ್ಕೂ ಪ್ರಕಟವಾಗಿರೋದು. 3 ಬುಕ್ಕು ಸೇರಿ 7.5 kg ಇದೆಯಂತೆ. ಇಡೀ ಬೆಂಗಳೂರು ಚರಿತ್ರೆನೇ ಇದ್ರೊಳಗಿದೆ. ಓ ನೋಡಿ, ಒಂಚೂರು ಸಾಹಿತ್ಯ, ಸಂಸ್ಕೃತಿ, ಕಾರ್ಖಾನೆ, ದೇವಾಲಯ, ಇಡೀ ಸಂಪುಟದ ಬಗ್ಗೆನೇ ಇದರಲ್ಲಿ ಮಾಹಿತಿ ಇದೆ. 3 ಸಂಪುಟಗಳು 3750 ಇದೆ. ಡಿಸ್ಕೌಂಟಲ್ಲಿ 3000ಕ್ಕೆ ಮಾರಾಟಕ್ಕಿದೆ. ಯಾರು ಬೇಕಾದರೂ ದಯವಿಟ್ಟು ತಗೊಳ್ಳಿ. ನೀವು ಬೆಂಗಳೂರು ಕನ್ನಡದ ಪ್ರಕಟಣೆಗಳನ್ನು ತಗೊಂಡು ಅದಕ್ಕೆ ಗೌರವ ನೀಡಿ. ಹೌದಮ್ಮ, ಕರೆಕ್ಟು. ನೋಡಿ, ಇದು ಬಸವಣ್ಣ. ನೋಡಿ, ಅದ್ರದ್ದು ಫೋಟೋಗಳೆಲ್ಲ ಇದೆ. ನಾನು ಇನ್ನೊಂದು ಸರಿ ಬಂದು ನಿಧಾನವಾಗಿ ವೀಡಿಯೋ ಮಾಡ್ತೀನಿ, ಒಂದೊಂದ್ರದ್ದು ವೀಡಿಯೋ ಮಾಡ್ತೀನಿ. ನಿಜವಾಗ್ಲೂ ತುಂಬ ಖುಷಿ ಆಯ್ತಮ್ಮ. ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ದರ್ಶನ ಇದು ನಾವು ಬಿಡುಗಡೆ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಅವರು ಬಂದಿದ್ದರು. 2016ರಲ್ಲಿ ಬಿಡುಗಡೆ ಆಗಿದ್ದು. 2022 ಬೊಮ್ಮಾಯಿಯವರು ಬಿಡುಗಡೆ ಮಾಡಿದ್ದು ಪುಸ್ತಕ. ಸೊ ಕನ್ನಡದಲ್ಲಿ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅನ್ನೋ ಪುಸ್ತಕನ ಪ್ರಕಟಣೆ ಮಾಡಿರೋದು ನಮ್ಮ ಸಂಸ್ಥೆ ಮಾತ್ರ. ಇಲ್ಲಿವರೆಗೂ 106 ಪ್ರಕಟಣೆಗಳಿದ್ದಾವೆ. ಯಾರು ತಗೋಬೇಕು ಅಂದರೂ ದಯವಿಟ್ಟು ತಗೊಳ್ಳಿ, ಬಂದು ತಗೊಳ್ಳಿ. ನೋಡಿ, ಪ್ರತಿಯೊಂದು ಲೈಬ್ರರಿ 20,000 ಪುಸ್ತಕಗಳಿದೆ. ಕತೆ, ಕಾದಂಬರಿ, ಸಾಹಿತ್ಯ, ಆತ್ಮಚರಿತ್ರೆ, ಇಡೀ ಇಂಥ ಬುಕ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಬುಕ್ಸು ಇದ್ದಾವೆ. ಇಲ್ಲಿ ಟೈಮಿಂಗ್ಸ್ ಏನಮ್ಮ?
ಇದು ಸಂಜೆ 5:30 ಇಂದ 8:30 ಇರುತ್ತೆ. 5:30 ಇಂದ 8:30 ಇರುತ್ತೆ. ಫ್ರೀ. ನೀವು ಬಂದು ಆರಾಮಾಗಿ ಕೂತ್ಕೊಂಡು ಇಲ್ಲಿ ಮನೆಗೂ ತೊಗೊಂಡು ಹೋಗ್ಬೋದಾ? ಹೌದು, ಮೆಂಬರ್ಶಿಪ್ ಆದರೆ ಮನೆಗೆ ತೊಗೊಂಡು ಹೋಗ್ಬೋದು. ನೋಡಿ ಅಷ್ಟೊಂದು ಇಲ್ಲೂ ಅಷ್ಟೇ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮತ್ತು ಅವ್ರು ಹೇಳಿದ್ರಲ್ಲ ಇಂಥ ಬುಕ್ ಇಲ್ಲ ಅನ್ನಂಗಿಲ್ವಂತೆ, ಪ್ರತಿಯೊಂದು ಪುಸ್ತಕನೂ ಸಿಗುತ್ತಂತೆ. ದಯವಿಟ್ಟು ನೋಡಿ. ನೋಡಿ, ಸಂಶೋಧನೆ, ಹಸ್ತಪ್ರತಿ ವ್ಯಾಸಂಗ, ಪತ್ರಿಕೋದ್ಯಮ, ತತ್ವಶಾಸ್ತ್ರ, ಮನೋವಿಜ್ಞಾನ, ಯೋಗ ಶಿಕ್ಷಣ, ರಾಮಾಯಣ, ಮಹಾಭಾರತ, ಧಾರ್ಮಿಕ ಪುಸ್ತಕಗಳು, ಜೈನ ಮತ್ತು ಬೌದ್ಧ ಧರ್ಮ, ಪುರಾಣಗಳು, ಆರ್ಥಿಕ ಅಭಿವೃದ್ಧಿ, ವ್ಯವಹಾರ ಅಧ್ಯಯನ, ಸಮಾಜ ವಿಜ್ಞಾನ, ಜಾನಪದ ಗೀತೆಗಳು, ಒಗಟುಗಳು, ಗಾದೆಗಳು, ಜಾನಪದ ಮತ್ತು ಸಂಸ್ಕೃತಿ, ಕನ್ನಡ ಭಾಷೆ ಅಧ್ಯಯನ, ಕನ್ನಡ ವ್ಯಾಕರಣ ಮತ್ತು ಭಾಷೆ, ಕನ್ನಡ ನಿಘಂಟು, ಕನ್ನಡ ವಿಶ್ವಕೋಶ, ವಿಜ್ಞಾನ ಪುಸ್ತಕಗಳು, ಆಹಾರ ಮತ್ತು ಆರೋಗ್ಯ, ವ್ಯವಸಾಯ, ಪ್ರಾಣಿ ಸಾಕಾಣಿಕೆ, ಜೀವನ ಚರಿತ್ರೆ, ಸಾಮಾಜಿಕ ಹಾಗೂ ರಾಜ್ಯ ಸಾಧಕರು, ವೈಜ್ಞಾನಿಕ ಸಾಧಕರು, ಕವಿಗಳು, ಲೇಖಕರು, ಜೀವನ ಚರಿತ್ರೆ, ಕಾವ್ಯ, ಕವಿತೆ, ಹಾಡುಗಳು, ದಾಸ ಸಾಹಿತ್ಯ ಮತ್ತು ವಚನ ಸಂಪುಟಗಳು, ನಾಟಕಗಳು. ನಿಜವಾಗ್ಲಮ್ಮ. ಇಲ್ಲಿ ಕೂತ್ಕೊಂಡು ಓದೋದಕ್ಕೆ. ಕ್ಲಾಸ್ ಇವಾಗ ಹೋದ್ರಲ್ಲ ಮಕ್ಕಳು. ಇವಾಗ ಮಕ್ಕಳು ಹೋದ್ರಲ್ಲ, ಅದು ಇಲ್ಲಿ ಕ್ಲಾಸ್ ಅಂತೆ. ನೋಡಿ, ಈಗ ತಾನೇ ಮಕ್ಕಳನ್ನ ನಾನು ಮುಗಿಸಿ ವೀಡಿಯೋ ಮಾಡಿ ಒಳಗೆ ಬರ್ತಾ ಇದ್ದೀನಿ. ನೋಡಿ, ಏನಾದರೂ ಒಂಚೂರು ಗಲೀಜಿದೆಯಾ? ಮಕ್ಕಳು ಅಷ್ಟೇ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ಮಕ್ಕಳು ಗಲೀಜು ಮಾಡಿಲ್ಲ. ಮತ್ತು ಇಲ್ಲಿರೋರು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಮತ್ತು ಕ್ಲಾಸು, ಬೆಂಚು, ಇದು ಡೆಸ್ಕ್ ಅಂತ ಇದ್ವು ನಾವು. ಇವಾಗ ನೀವೆಲ್ಲ ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ. ಡೆಸ್ಕ್ ಏನೇನಾ? ಯಾಕಂದರೆ ನಾನು ಜಾಸ್ತಿ ಓದಿಲ್ಲಮ್ಮ, ಅದಕ್ಕೋಸ್ಕರ. ನಾನು 8ನೇ ಕ್ಲಾಸ್ ಓದಿರೋದು, ಕನ್ನಡ ಮೀಡಿಯಮ್. ನೋಡಿ, ತುಂಬ ಚೆನ್ನಾಗಿದೆಯಮ್ಮ. ಇಲ್ಲಿ ಇವಾಗ ಸೆಕೆಂಡ್ ಇಯರ್ PUC 10th ಅವ್ರಿಗೆಲ್ಲ ಟ್ಯೂಷನ್ ಆಗೋ ಜಾಗ ಆಯಿತು. ನೋಡಿ, ಇಲ್ಲಿ ಇದು ಇದೆ, ಲಿಫ್ಟು ಇದೆ. ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಮ್ಮ, ಟೈಲರಿಂಗ್ದು ಮಿಷಿನ್ ಏನಾದರೂ ಕೊಡ್ತೀರಮ್ಮ ನೀವು? ಮೇಡಮ್, ರೋಟ್ರಿ ಅನ್ನೋ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ವತಿಯಿಂದ ಹಾಫ್ ಅಮೌಂಟ್ ನಾವು ಕೊಟ್ಟು ಹಾಫ್ ಅಮೌಂಟ್ ಹಾಕಿ ಬಡ ಮಕ್ಕಳಿಗೆ ಕೊಡಿಸ್ತಾರೆ ಮೇಡಮ್. ಯಾರು 6 ತಿಂಗಳು ಕಂಪ್ಲೀಟ್ ಮಾಡಿದ್ವಿ ಸರ್ಟಿಫಿಕೇಟ್ ಕೊಡ್ತೀವಿ, ಮತ್ತೆ ಟೈಲರಿಂಗ್ ಮಿಷಿನ್ ಕೊಡ್ತೀವಿ. ಸರಿ ಉಪಯೋಗಿಸ್ಕೋಬೇಕು ಅಷ್ಟೇನೆ, ಉಪಯೋಗ ಪಡ್ಕೊಳ್ಬೇಕು, ಕಲಿಬೇಕನ್ನೋ ಆಸಕ್ತಿ ಇರಬೇಕು. ಕಲ್ತ ಮೇಲೆ ನಾನು ಏನಾದರೂ ಮಾಡ್ಕೊಬೇಕು ಅನ್ನೋದು ಆಸಕ್ತಿ ಇರೋರು ಖಂಡಿತ ನೀನು ಹೇಳ್ದಂಗೆ. ಹೌದಮ್ಮ. ನಮ್ಮದು ಉನ್ನತ ಅಧ್ಯಯನ ಕೇಂದ್ರ ಅಂತ. ಇದ್ರ ಪ್ರಕಾರ ಕಂಪ್ಯೂಟರ್ ಕ್ಲಾಸ್. ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ನೋಡಿ. ಪಾಪ ನನಗೋಸ್ಕರ ಸಾರಿ ಅಮ್ಮ, ನನಗೋಸ್ಕರ ಬೇಗ ತೆಗ್ದೆಲ್ಲ ತೋರಿಸ್ತಾ ಇದ್ದೀರಾ. ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ, ಇದು ಆಫೀಸ್. ಇದು ನೋಡಿ, ಸಮಿತಿ ಸಭಾಂಗಣ, ಅಧ್ಯಕ್ಷರು, ಸಂಸ್ಥಾಪಕ, ಗೌರವ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳದ್ದು ಆಫೀಸ್ ಇದು. ಈಗ ನಮ್ಮ ಗೌರವ ಕಾರ್ಯದರ್ಶಿಗಳಾದ KV ರಾಧಾಕೃಷ್ಣ ಸರ್ ಇದ್ದಾರೆ. ಇವರು M ನರಸಿಂಹ ಸರ್ ಅಂತ ಹೇಳಿ ಸಂಘದ ಸಂಸ್ಥಾಪಕರು, ಗೌರವ ಕಾರ್ಯದರ್ಶಿಗಳು. 1960ರಲ್ಲಿ ಜೂನ್ 12ನೇ ತಾರೀಕು ಸ್ಥಾಪನೆ ಮಾಡಿ ಈಗ 2023ರಲ್ಲಿ ಅವರು ಬೇರೆಯವ್ರಿಗೆ ಹಸ್ತಾಂತರಿಸಿದ್ದಾರೆ. ನೋಡಿ, ಇದು ವಿದ್ಯಾರ್ಥಿ ಯುವಜನ ಕಲ್ಯಾಣ ಅಂದರೆ ಕಂಪ್ಯೂಟರ್ ಕ್ಲಾಸ್. ಇಲ್ಲೇ ಕಂಪ್ಯೂಟರ್ ಕ್ಲಾಸ್ ನಡೆಯೋದಂತೆ. ನಡಿಯಮ್ಮ. ಎಷ್ಟು ಬೆಂಚ್ಗಳಿದೆ. ಇದು ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಜನ ಬಂದು ಕಲಿತಾ ಇದ್ದಾರೆ ಅಂತ. ಇದು ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತಲ್ವ. ನನಗಿದೇನೂ ಗೊತ್ತಿಲ್ಲ ಕಂಪ್ಯೂಟರ್ ಬಗ್ಗೆ. ಟೈಲರಿಂಗ್ ಬಗ್ಗೆ ಆದರೆ ನನಗೆಲ್ಲ ಗೊತ್ತು ಅಲ್ಲ, ಗೊತ್ತಿತ್ತು, ಹಾಗಾಗಿ ಹೇಳಿದೆ. ಸರಿ. ಇದು ಇಲ್ಲಿ ಕಂಪ್ಯೂಟರ್ ಟೆಕ್ ಲ್ಯಾಬೊರೇಟರಿ ಹಾಲ್ ಅಂತ. ಇದು ನೋಡಿ,
ಹಾಂ ಸ್ಕ್ರೀನ್ ಮೇಲೆ ಎಲ್ಲ ಓ ಬರುತ್ತೆ. ಸರಿ ಅಲ್ಲಿ ಪ್ರೊಜೆಕ್ಟರ್ ಹಾಕ್ತಾರಂತೆ, ಇಲ್ಲಿ ಸ್ಕ್ರೀನ್ ಮೇಲೆಲ್ಲ ಬರುತ್ತಂತೆ. ನಂಗೆ ಗೊತ್ತಿಲ್ಲ ನೋಡಿ, ರಮ್ಯಾ ಎಲ್ಲ ಹೇಳ್ಕೊಡ್ತಿದ್ದಾರೆ. ಅದು ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ನಾವು ಟೀಚ್ ಮಾಡ್ತೀವಿ, ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಹ್ಞೂ ಸರಿ ಏನು ಅಮ್ಮ. ನಾವು ಟೀಚ್ ಮಾಡಿರ್ತೀವಿ ಹಾಂ. ಅವರು ಲ್ಯಾಬಲ್ಲಿ ಬಂದು ಕಂಪ್ಯೂಟರ್ ತರಬೇತಿ ನೋಡಿ. ಓ ಎಷ್ಟಿದೆ ನೋಡಿಪ್ಪ. ಇವಾಗೆಲ್ಲ ಮಕ್ಕಳು ಹೋದ್ರಲ್ಲ ಇದು ನೋಡಿ. ಎಷ್ಟು 3, 6, 9, 12, 15, 18, 21, 22, 30 ಇದೆಯಂತೆ. ನೋಡಿ ಎಷ್ಟಿದೆ ನೋಡಿ. ಇದು ಫ್ರೀ ಅಲ್ವಮ್ಮ? ಹಾಂ, ಇದು ಫುಲ್ ಫ್ರೀ. ಇದು ಕೋರ್ಸ್ಗೆ 2,000 ಅಷ್ಟೇ. ತಿಂಗಳು ಫೀಸ್ ಎಲ್ಲ ಏನೂ ಇಲ್ಲ. ಇಲ್ಲಿ ಕಲ್ತ್ರೆ ನೀವು ಎಲ್ಲಾದರೂ ಒಂದು ಹೆಣ್ಮಕ್ಳು ಕಲ್ತ್ರೂ ಏನೋ ಒಂದು ಕೆಲಸಕ್ಕಾದರೂ ಹೋಗ್ಬೋದು. ಹೌದು, ಒಂದು ಸ್ಮಾಲ್ ಒಂದು 2 ಇಯರ್ಸ್ ಕೋರ್ಸ್ ಅಲ್ಲ 2 ಮಂತ್ಸ್ ಕೋರ್ಸ್ ಕಲ್ಸ್ಕೊಂಡ್ರೆ ಒಂದು ಸ್ಮಾಲ್ ಸಣ್ಣ ಕೆಲಸಕ್ಕೆ ಹೋಗಿ ಅವ್ರು ತಿಂಗಳು ಸಂಬಳ ತಗೋಬೋದು. ಈಗಿನ ಕಾಲ ಟೆಕ್ನಾಲಜಿ ಇರೋದೇ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ಅಂತ ಕೇಳ್ತಾರೆ. ಅದು ಮೇಯ್ನ್ ಕಂಪ್ಯೂಟ್ರು ಈಗಿನ ಕಾಲಕ್ಕೆ ತುಂಬ ಅವಶ್ಯಕತೆ ಇದೆ. ನೋಡಿ ನಮ್ಮ ರಮ್ಯ ಎಷ್ಟು ತಿಳ್ಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆಯಾ? ನಾನು 5 ವರ್ಷ ಕಂಪ್ಲೀಟ್ 5 ವರ್ಷದಿಂದ ಅದು ಫುಲ್ ತಿಳ್ಕೊಂಬಿಟ್ಟಿದ್ದಾಳೆ. ನೆಕ್ಸ್ಟ್ 7-8. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ ಯು. ಕಿರು ಸಮ್ಮೇಳನಾಂಗಣ ನಾನು ಅಲ್ಲಿ ಹೋಗಿದ್ನಲ್ಲ ಅದು. ವಾಶ್ರೂಮ್ ಎಲ್ಲ ಇದೆ, ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಳಿಗೆ ಬೇರೆ ಇದೆ. ನೀಟಾಗಿದೆ ನೋಡಿ, ನಿಜವಾಗ್ಲೂ ಖುಷಿ ಆಯಿತು ರಮ್ಯಾ. ಥ್ಯಾಂಕ್ ಯು. ವಿದ್ಯಾರ್ಥಿ ಸಲಹಾ ಕೊಠಡಿ 1, 2. ಕೌನ್ಸೆಲಿಂಗ್ ಮಾಡ್ತೀವಿ. ಕ್ಲಾಸಿಗೆ ತಗೋಬೇಕಾದ್ರೆ ಕೌನ್ಸೆಲಿಂಗ್ ಮಾಡಿ ಅವರು ಏನು ಕಂಪ್ಯೂಟರ್ ಕಲಿತಿದ್ದಾರೆ, ಅವ್ರು ಏನು ಎಜುಕೇಷನ್ ಆಗಿದೆ, ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಕಂಪ್ಯೂಟರ್ ಎಷ್ಟು ಮುಖ್ಯ ಅನ್ನೋದ್ರ ಮೇಲೆ ಈಗ ಎಲ್ಲ ಸೇರಿಸ್ಕೊಳ್ಳಲ್ಲ. ಏನಕ್ಕೆ ಅವಶ್ಯಕತೆ ಇದೆ. ಈಗ ತುಂಬ ಬಡವ್ರಿಗೆ ನಾವು ಫಸ್ಟ್ ಪ್ರಾಮುಖ್ಯತೆ ನೋಡಿ. ಉದಯಭಾನು ಕಲಾ ಮಂದಿರದಲ್ಲಿ, ಕಲಾ ಸಂಘದಲ್ಲಿ ಏನೇನು ಅವರು ಮಕ್ಕಳಿಗೆ ಫ್ರೀಯಾಗಿ ಉಚಿತ, ಮತ್ತು ಹೆಣ್ಮಕ್ಳಿಗೆ ಟೈಲರಿಂಗ್. ನನಗದಂತೂ ನಿಜವಾಗ್ಲೂ ಟೈಲರಿಂಗ್ ಮಿಷಿನ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ರಮ್ಯನೂ ಅಷ್ಟೇ ಎಷ್ಟು ವಿವರಿಸಿ ಹೇಳಿದ್ರು. ಎಷ್ಟನೇ ಇಸ್ವಿಯಲ್ಲಿ ಶುರು ಆಯಿತು, ಏನು ಎತ್ತ, ಯಾರು ಬಂದು ಉದ್ಘಾಟನೆ ಮಾಡೋರು, ಪ್ರತಿಯೊಂದು ಹೇಳಿದ್ರು. ಎಷ್ಟು ತಿಳ್ಕೊಂಡಿರ್ತಾರಲ್ವ, ಇದು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅವ್ರು ಆ ಥರ ಇದು ಯೋಚನೆ ಮಾಡ್ತಾ ಇಲ್ಲ. ನಮ್ಮದೇ ಸಂಸ್ಥೆ ಇದು ಅನ್ನೋ ಥರನೇ ಅವರು ರಮ್ಯಾ ಅನ್ನೋರು ನಿಜವಾಗ್ಲೂ. ಈಗ ರಮ್ಯಾ ಇಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳಪ್ಪ ಮಗು. ನಿಜವಾಗ್ಲೂ ನನಗೆ ಬೆಸ್ಟಲ್ಲಿ ಬೆಸ್ಟ್. ಇಷ್ಟು ವರ್ಷ ನಾನು ಇಷ್ಟುವರೆಗೂ ಯೂಟ್ಯೂಬ್ ಮಾಡಿರೋದ್ರಲ್ಲಿ ನಿಜವಾಗ್ಲೂ ಇವತ್ತು ಒಳ್ಳೆ ವಿಡಿಯೋ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಯ್ತಮ್ಮ ನನಗಂತೂ. ಅಲ್ಲ, ಇದು 4 ಜನಕ್ಕಲ್ಲ, ಲಕ್ಷಾಂತರ ಜನಕ್ಕೆ ಇಲ್ಲಿ ಇರೋ ಅಕ್ಕಪಕ್ಕದವ್ರಿಗೆ ಗೊತ್ತಿರಲ್ಲ. ಧಾರವಾಡ, ಮೈಸೂರು, ಮಂಡ್ಯ, ಕೊಳ್ಳೇಗಾಲ, ತಮಿಳ್ನಾಡಿಂದ ಬರ್ತಾರೆ. ನಮ್ ರಿಜಿಸ್ಟರ್ ಬೇಕಾದ್ರೆ ಹೆಸರಿದೆ ಎಲ್ಲೆಲ್ಲಿಂದ ಬರ್ಸಿದ್ದಾರೆ ಅಂತ ಒಂದ್ಸರಿ ತೋರಿಸ್ತೀನಿ. ಯಾಕಂದ್ರೆ ಇನ್ನೊಂದು ಅಂದ್ರೆ ನೋಡಿ, ಅಲ್ಲಿ ಸಭಾಂಗಣ ಕೊಡ್ತಾರೆ. ಫ್ರೀನಮ್ಮ ಅದು? ಇಲ್ಲ, ಹೌದಾ? ನೋಡಿ ಇಲ್ಲಿ ಸಭಾಂಗಣ ಇದೆ. ನೀವೇನಾದರೂ ಸಣ್ಣ ಪುಟ್ಟ ಏನಾದರೂ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡೋದಾದರೆ ನೀವಿಲ್ಲಿ ಮಾಡ್ಕೊಳ್ಬೋದು. ತೋರಿಸ್ತೀನಿ. ಇವತ್ತು ಜ್ಯೋತಿಷ್ಯ ಕೇಂದ್ರ ಅವ್ರದ್ದು ಕ್ಲಾಸ್ ನಡೀತಾ ಇದೆ. ನೋಡಿ, ಉದಯಭಾನು ಕಲಾ ಸಂಘದವ್ರದ್ದು ಉಚಿತ ಆರೋಗ್ಯ ಪಾಲನೆ. ಇಷ್ಟೊತ್ತು ವಿಡಿಯೋ ನೋಡಿದ್ರೆ, ಪ್ರತಿಯೊಂದು ವಿಡಿಯೋ ನೋಡಿದ್ರೆ, ಟೈಲರಿಂಗು, ಕಂಪ್ಯೂಟರ್ದು, ಅದಕ್ಕೆಲ್ಲ ಕಾರಣಕರ್ತರು ದೊಡ್ಡವರಿದ್ರು ನನಗೆ ತೋರಿಸ್ಕೊಟ್ಟಿರೋದು ರಮ್ಯಾ. ಒಂದೊಂದು ಎಲ್ಲ ಪ್ರತಿಯೊಂದು ಹೀಗೆ ಮಾಡ್ತೀವಿ ಇದು ಪ್ರತಿಯೊಂದು ತೋರಿಸ್ಕೊಟ್ಟು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ತುಂಬ ಎಲ್ರಿಗೂ ಬೇಕಾಗಿರೋಂಥ ವಿಡಿಯೋ ಇದು. ದಯವಿಟ್ಟು ಉಪಯೋಗ ಪಡ್ಕೊಳ್ಳಿ. ಏನಿದೆಯೋ ಇಲ್ಲಿ ಪ್ರತಿಯೊಂದು ಇದೆ. ಹೆಣ್ಮಕ್ಳಿದೆ, ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳು ಪ್ರತಿಯೊಬ್ಬರಿಗೂ ನೀವು ಸಂಗೀತ ಕಲಿತೀರಾ, ಭರತನಾಟ್ಯ ಕಲಿತೀರಾ, ಪ್ರತಿಯೊಂದು ಇದೆ ಇಲ್ಲಿ. ಇಲ್ಲಿ ಬಂದರೆ ಯಾವುದೂ ಹೊರಗಡೆ ಹೋಗೋಂಗಿಲ್ಲ. ಅಷ್ಟು ನಮ್ಗೆ ಚೆನ್ನಾಗಿ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಮ್ಮ ರಮ್ಯಾ ತುಂಬ ವಿವರಿಸಿ ಹೇಳಿದ್ದಾರೆ. ಈ ರಮ್ಯಂಗೆ ಒಂದೊಂದು ನಮಸ್ಕಾರ ಮಾಡಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅಮ್ಮ ರಮ್ಯಾ. ನನಗೆ ಆಮೇಲೆ
ಖಂಡಿತ ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ. ಫೋನಲ್ಲಿ ಮಾತಾಡಿದೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಒಂದ್ಸರಿ ಬನ್ನಿಮ್ಮ ಅಂತ ಹೇಳಿದ್ರು. ಶ್ರೀರಾಮೇಗೌಡರಿಗೆ ನಮಸ್ಕಾರ ಮಾಡಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.